ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ನ್ಯೂ ಎಪಿಸೋಡ್ ಆಫ್ ನಿಮ್ಮ ಕನ್ನಡ ಪಾಡ್ಕಾಸ್ಟ್. ಫಾರ್ ದ ಫಸ್ಟ್ ಟೈಮ್ ಕನ್ನಡ ಪಾಡ್ಕಾಸ್ಟಲ್ಲಿ ಇರಿಸ್ ಲೈಫ್ ಸೆನ್ಸಸ್ ಅಂತಂಥ ಒಂದು ಕಂಪನಿ ನಮಗೆ ಸೋಷಿಯಲ್ ಅವೇರ್ನೆಸ್ ಕಾಸ್ಗೋಸ್ಕರ ಒಂದಷ್ಟು ಸ್ಪಾನ್ಸರ್ಸ್ ಮಾಡಿದೆ. ಸೊ ಸೀರೀಸ್ ಆಫ್ ಎಪಿಸೋಡ್ಸ್ನ ನೋಡ್ತಾ ಇದ್ದೀರಾ ನೀವು. ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ. ಸೊ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ನಲ್ಲಿ ಇವತ್ತು ನನ್ನ ಜೊತೆ ಇದ್ದಾರೆ ಡಾಕ್ಟರ್ ಸ್ಮಿತಾ ಸಲ್ದಾನ ಅವರು. ಆಂಕಾಲಜಿ ಡಿಪಾರ್ಟ್ಮೆಂಟಲ್ಲಿ ಕಳೆದ 10ರಿಂದ 15 ವರ್ಷಗಳವರೆಗೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಇದೆ ಈ ಡಿಪಾರ್ಟ್ಮೆಂಟಲ್ಲಿ. ಸೊ ಸಾಕಷ್ಟು ಕೇಸಸ್ಗಳನ್ನ ನೋಡಿದ್ದಾರೆ. ಶಿ ಈಸ್ ವರ್ಕಿಂಗ್ ಇನ್ HCG. ಸೊ ಗೊತ್ತಿರತ್ತೆ ನಿಮಗೆ, ಹೆಲ್ತ್ ಕೇರ್ ಗ್ಲೋಬಲ್ ಅಂತ ಹೇಳಿ. ಸೊ ಇವತ್ತು ನಾನು ಅವ್ರನ್ನ ಕೂರಿಸ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಶಿ ಈಸ್ ದ ಪರ್ಫೆಕ್ಟ್ ವುಮೆನ್ ಟು ಸ್ಪೀಕ್ ಅಬೌಟ್ 2 ಕ್ಯಾನ್ಸರ್ಗಳು. ಯಾವುದು ಆ ಕ್ಯಾನ್ಸರ್ಸ್ ಅಂತಂದರೆ, ಒಂದು ಹೆಣ್ಮಕ್ಳಲ್ಲಿ ಹೆಚ್ಚಾಗಿ ಕಂಡು ಬರ್ತಿರುವಂಥದ್ದು ಬ್ರೆಸ್ಟ್ ಕ್ಯಾನ್ಸರ್, ಇನ್ನೊಂದು ಯೂಟ್ರಸ್ ಕ್ಯಾನ್ಸರ್ ವಿಚ್ ಇಸ್ ಆಲ್ಸೋ ನೋನ್ ಆಸ್ ಅ ಮೆಡಿಕಲ್ ಟರ್ಮ್ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ಸೊ ಆ 2 ಭಾಗಗಳು ಇಟ್ಸ್ ಅ ಬ್ಲೆಸ್ಡ್ ಬೈ ಗಾಡ್ ಫಾರ್ ಅ ವುಮೆನ್ ಆ್ಯಕ್ಚುಲಿ. ಬಟ್ ಆ 2 ಭಾಗಗಳಲ್ಲಿ ಅತಿಯಾದ ತೊಂದರೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಹೆಣ್ಣುಮಕ್ಳುಗಳಲ್ಲಿ ಅಲ್ವಾ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕಂಪ್ಲೀಟಾಗಿ ಡೀಟೇಲ್ಡಾಗಿ ಅವರ ಎಕ್ಸ್ಪೀರಿಯನ್ಸ್ನ, ಅವರ ಜರ್ನಿಯನ್ನು ನಾನು ಕೇಳ್ತೇನೆ. ಸೊ ಲೆಟ್ಸ್ ಬಿಗಿನ್ ದಿಸ್ ಎಪಿಸೋಡ್ ಆ್ಯಂಡ್ ದಿಸ್ ಎಪಿಸೋಡ್ ಈಸ್ ಸ್ಪಾನ್ಸರ್ಡ್ ಬೈ ಇರಿಸ್ ಲೈಫ್ ಸೈನ್ಸಸ್. ವೆಲ್ಕಮ್ ಮ್ಯಾಮ್. ನಮಸ್ಕಾರ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಅವೇರ್ನೆಸ್ ಕಾರ್ಯಕ್ರಮದಲ್ಲಿ ನೀವು ಕೂಡ ಜೊತೆ ಆಗ್ತಾ ಇರೋದಕ್ಕೆ. ಮೇಡಮ್, ನಾನು ತಿಳಿದುಪಟ್ಟಿದ್ದ ಪ್ರಕಾರ ನೀವು 10ರಿಂದ 12 ವರ್ಷಗಳಿಂದ ನೀವು ಇದೇ ಆಂಕಾಲಜಿ ಡಿಪಾರ್ಟ್ಮೆಂಟಲ್ಲಿ ಸರ್ವ್ ಮಾಡ್ತಾ ಇದ್ದೀರಿ. ಸೊ ಅದಕ್ಕಿಂತ ಮುಂಚೆ ನಿಮ್ಮ ಜರ್ನಿ 25 ಇಯರ್ಸಿಂದ ಯು ಆರ್ ಇಂಟು ಮೆಡಿಕಲ್ ಫೀಲ್ಡ್ ಅಂತ ಹೇಳಿ. ಸೊ ಇನಿಷಿಯಲಿ ನಮ್ಮದು ಮೆಡಿಸಿನ್ ಫೀಲ್ಡ್ ಇಸ್ ತುಂಬ ದೊಡ್ಡ ಆ್ಯಂಡ್ ಲಾಂಗ್ ಫೀಲ್ಡ್. ಸೊ ಫಸ್ಟ್ ನಾವು PUC ಆದಮೇಲೆ MBBS 5.5 ವರ್ಷ ಮಾಡಬೇಕು. ನಂತರ ಪೋಸ್ಟ್ ಗ್ರ್ಯಾಜುಯೇಷನ್ MD ಮೆಡಿಸಿನ್ 3 ಇಯರ್ಸ್. ನಂತರ ಯೂಶ್ವಲಿ ಒಂದೇ ವರ್ಷದಲ್ಲಿ ಇಲ್ಲ 2 ವರ್ಷದಲ್ಲಿ ಇಮಿಡಿಯೇಟ್ಲಿ ಆಗಿ ನಿಮಗೆ ಸೂಪರ್ ಸ್ಪೆಷಾಲಿಟಿ ಸಿಗೋಕ್ಕಿಲ್ಲ. ಸೊ ನಂತರ ಯು ವಿಲ್ ಟೇಕ್ ಅ ಬ್ರೇಕ್, ಮೇ ಬಿ ವರ್ಕ್, ಕೆಲವೊಂದು ಕೆಲಸ ಮಾಡ್ತೀರಿ. ಮತ್ತು ಸೂಪರ್ ಸ್ಪೆಷಾಲಿಟಿ ಮಾಡಬೇಕಾದ್ರೆ ಪುನಃ 3 ಇಯರ್ಸ್. ಸೊ ಓವರ್ ಆಲ್ ಅರೌಂಡ್ 13 ಇಯರ್ಸ್, 10 to 13 ಇಯರ್ಸ್ ಸ್ಟಡಿ ಬೇಕು. ಅದಾದಮೇಲೆ ಯು ವಿಲ್ ಬಿ ಆಸ್ ಅ ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್, ಸೊ DA ಮೆಡಿಕಲ್ ಆಂಕಾಲಜಿ. ಸೊ ಅದಾದಮೇಲೆ ಐ ಹ್ಯಾವ್ ಅನದರ್ ಮೋರ್ ದ್ಯಾನ್ 10 ಇಯರ್ಸ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಸ್ಪೆಸಿಫಿಕ್ ಆಗಿ ಮೆಡಿಕಲ್ ಆಂಕಾಲಜಿಯಲ್ಲಿ ಸಾಲಿಡ್ ಟ್ಯೂಮರ್ಸ್ ಆ್ಯಂಡ್ ಹೆಮಟಲಾಜಿಕಲ್ ಕೇಸಸ್ ವಿತ್ ಸ್ಪೆಸಿಫಿಕ್ ಫೋಕಸ್ ಆನ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಇಸ್ ಮೈ ಎಕ್ಸ್ಪರ್ಟೀಸ್. ಓಕೆ. ಸೊ HCGಯಲ್ಲಿ ಎಷ್ಟು ವರ್ಷದಿಂದ ಸರ್ವ್ ಮಾಡ್ತಾ ಇದ್ದಾರೆ? HCGಯಲ್ಲಿ ಆಲ್ಮೋಸ್ಟ್ ಇವಾಗ ಮೋರ್ ದ್ಯಾನ್ 4.5 to 5 ಇಯರ್ಸಿಂದ ಇದ್ದೀನಿ. ಓಕೆ. ಆ್ಯಂಡ್ ವಿ ಹ್ಯಾವ್ ಇಟ್ಸ್ ಅ ಸೆಂಟರ್ ವಿತ್ 3 ಹಾಸ್ಪಿಟಲ್ಸ್ ಆ್ಯಂಡ್ ಆಲ್ಸೋ ಡೇ ಕೇರ್ ಸೆಂಟರ್. ಸೊ ಡೇ ಕೇರ್ ಸೆಂಟರ್ಸ್ ಇಸ್ ಅ ನ್ಯೂ ಕಾನ್ಸೆಪ್ಟ್ ನಮ್ಮ HCG ಸ್ಟಾರ್ಟ್ ಮಾಡಿದ್ದು. ಸೊ ಬೇಸಿಕ್ಲಿ ತುಂಬ ಜನಗೆ ಒಂದು ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಇಷ್ಟ ಇರಲ್ಲ, ಅಂದರೆ ಅಲ್ಲಿ ತುಂಬ ಜನ ಇರ್ತಾರೆ, ಕ್ರೌಡ್ ಇರುತ್ತೆ. ಸೊ ಡೇ ಕೇರಲ್ಲಿ ಇಟ್ ಈಸ್ ಮೋರ್ ಆಫ್ ಅ ಫೋಕಸ್ಡ್ ಆ್ಯಂಡ್ ಓನ್ಲಿ ಕೀಮೋಥೆರಪಿ ಕೊಡೋದು. ಮಾರ್ನಿಂಗ್ ಬರ್ತಾರೆ, ಬೈ ಈವ್ನಿಂಗ್ ವಿಲ್ ಫಿನಿಶ್ ಯುವರ್ ಟ್ರೀಟ್ಮೆಂಟ್ ಆ್ಯಂಡ್ ಯು ಕ್ಯಾನ್ ಗೋ ಬ್ಯಾಕ್ ಹೋಮ್. ಸೊ ಇಟ್ ಈಸ್ ಮೋರ್ ಲೆಸ್ ಕ್ರೌಡ್ ಆ್ಯಂಡ್ ನಿಮ್ಮ ಮನೆ ಹತ್ರನೇ ಇರುತ್ತೆ, ಲೋಕಲ್ ಏರಿಯಾಸ್. ಸೊ ದ್ಯಾಟ್ ದ ಈಸ್ ಆಫ್ ಟ್ರೀಟ್ಮೆಂಟ್ ಈಸ್ ಮಚ್ ಈಸಿಯರ್. ಸೊ ವುಮೆನ್ಸ್ ಆರ್ ಬ್ಲೆಸ್ಡ್ ವಿತ್ 2 ಪಾರ್ಟ್ಸ್, ಬಾಡಿ ಪಾರ್ಟ್ಸ್ ಆ್ಯಕ್ಚುಲಿ. ಅದು ಗಾಡ್ ಗಿಫ್ಟ್ ಅದು. ಸೊ ಯಾರಿಗೂ ಕೂಡ ಸಿಗೋದಿಲ್ಲ ಆ ಗಾಡ್ ಗಿಫ್ಟ್, ಬರೀ ವುಮೆನ್ಸಲ್ಲಿ. ಸೊ ಆದರೆ ದೇರ್ ಆರ್ ಮೇಜರ್ ಪ್ರಾಬ್ಲಮ್ಸ್ ಇನ್ ದೋಸ್ 2 ಗಾಡ್ ಗಿಫ್ಟ್ಸ್. ಐ ಥಿಂಕ್ ಎಲ್ಲದಕ್ಕೂ ವೆನ್ ಎನಿಥಿಂಗ್ ಈಸ್ ಗುಡ್ ದೇ ವಿಲ್ ಬಿ ಸಮ್ ಪ್ರಾಬ್ಲಮ್ ವಿತ್ ಇಟ್. ಸೊ ನಾವು ಅದು ಕೆಲವರು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ, ಬಟ್ ದೆರ್ ಆರ್ ಸರ್ಟನ್ ಲೈಫ್ ಸ್ಟೈಲ್ ಚೇಂಜಸ್ ನಾವು ಮಾಡ್ಬೋದು ವೇರಿನ್ ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಇವಾಗ ವಿ ಸೇ ವಿಮೆನ್, ಓನ್ಲಿ ಅ ವುಮನ್ ಈಸ್ ಆಸ್ ಯು ಸೆಡ್ ಗಾಡ್ಸ್ ಗಿಫ್ಟ್. ಯಾಕೆಂದರೆ ವಿ ಕ್ಯಾನ್ ಗಿವ್ ಬರ್ತ್ ಟು ಅನ್ ಅದರ್ ಬೀಯಿಂಗ್ ಲೈಫ್ ಅಮಂಗ್ ಅವರ್ ಸೆಲ್ಸ್. ಸೊ ದ್ಯಾಟ್ ಈಸ್ ಸಮಥಿಂಗ್ ವೆರಿ ಗ್ರೇಟ್. ನೋ ಅದರ್ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಡೂ ದ್ಯಾಟ್. So, and other thing is we should protect ourselves, we should look upon ourselves. ನಮ್ಮದು ಚೆನ್ನಾಗಿ ನಾವು ನೋಡಿಕೊಂಡು we should take good measures to prevent any kind of diseases, prevent any kind of lifestyle diseases. ಸೊ ಅದರಲ್ಲೂ ಕ್ಯಾನ್ಸರ್ ಒಂಥರ ನಾವು ಹೇಳ್ಬೋದು ಲೈಫ್ ಸ್ಟೈಲ್ ಡಿಸೀಸ್ ಥರ ಆಗುತ್ತೆ. ಇವಾಗ ದ ನಂಬರ್ ಆಫ್ ಕೇಸಸ್ ತುಂಬಾ ಜಾಸ್ತಿ ಆಗಿದ್ದೇವೆ. ಸೊ ಇನ್ ಬೆಂಗಳೂರು ಇಫ್ ಯು ಸಿ ಇಟ್ ಈಸ್ ಒನ್ ಆಫ್ ದ ಲೀಡಿಂಗ್ ಕಾಸ್ ಆಫ್ the Bangalore women, urban population ಅಲ್ಲಿ breast cancer is one of the leading causes and cervical cancer is one of the leading causes in the rural population. So there are other reasons we will talk about it. ಇವಾಗ ಸರ್ವೈಕಲ್ ಕ್ಯಾನ್ಸರ್ ನಾವು ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಗರ್ಭ ಗಂಟ ಅಂತ ಹೇಳ್ತೇವೆ. ಸೊ ನಮ್ಮ ಗರ್ಭಕೋಶದಲ್ಲಿ ಯೂಟ್ರಸ್ ಈಸ್ ಒನ್ ಪಾರ್ಟ್. ಆ ಯೂಟ್ರಸ್ ಅಲ್ಲಿ ಈಸ್ ಇಂಪಾರ್ಟೆಂಟ್ ಇಸ್ ಅ ಕ್ಯಾವಿಟಿ ವೇರ್ ಇನ್ ದ ವೂಮ್, ಅಂದರೆ ನಾವು ಮಗು ಆಗುವಾಗ ಬೇಬಿಗೆ ಗ್ರೋತ್ ಆಗೋಕ್ಕೆ ದಟ್ ಯೂಟ್ರಸ್ ಕ್ಯಾವಿಟಿ ಇಸ್ ಇಂಪಾರ್ಟೆಂಟ್. ಆ ಕೆಳಭಾಗ ಇರೋದು ಲಾಸ್ಟ್
ಲೋವರ್ ಮೋಸ್ಟ್ ಪಾರ್ಟ್ ಆಫ್ ದ ಯೂಟ್ರಸ್ ಇಸ್ ದ ಸರ್ವಿಕ್ಸ್ ಆ್ಯಂಡ್ ಅಲ್ಲಿ ಕ್ಯಾನ್ಸರ್ ಬರೋದು ಚಾನ್ಸಸ್ ಜಾಸ್ತಿ, ಅದು ಸರ್ವೈಕಲ್ ಕ್ಯಾನ್ಸರ್. ಸೊ ನಾವು ಔಟರ್ ಪಾರ್ಟ್ ಆಫ್ ದ ಬಾಡಿಗೂ ಕೂಡ ನಾವು ಯೂಟ್ರಸ್ ಅಂತ ಕರಿತೇವೆ. ಯೂಟ್ರಸ್ ಔಟರ್ ಪಾರ್ಟ್ ಅಲ್ಲ, ಇಟ್ ಇಸ್ ಲೈಕ್ ಒಂದು ಬ್ಯಾಗ್ ಲೈಕ್ ಸ್ಟ್ರಕ್ಚರ್, ಇಟ್ಸ್ ಅ ಮಸ್ಕ್ಯುಲರ್ ಸ್ಟ್ರಕ್ಚರ್. ದ ಅಪ್ಪರ್ ಪೋರ್ಷನ್ ವೆ ದ womb or the baby ನಮ್ಮ ಮಗು ಇರುತ್ತೆ, ದಟ್ ಈಸ್ ದ ಯೂಟ್ರಸ್ ಪ್ರಾಪರ್, ಯೂಟ್ರೈನ್ ಕ್ಯಾವಿಟಿ. ಅದರ ಕೆಳಭಾಗ ವಿಚ್ ಈಸ್ ಗೋಯಿಂಗ್ ಇನ್ ಟು ದಿ ನಮ್ಮ ಎಕ್ಸ್ಟರ್ನಲ್ ಜೆನೆಟೇಲಿಯಾ ಲೈಕ್ ವಜೈನಾ ವಲ್ವಾ ಅಂತ ಹೇಳ್ತೇವೆ, ದ್ಯಾಟ್ ದ ಲೋವರ್ ಮೋಸ್ಟ್ ಪಾರ್ಟ್ ಈಸ್ ದಿ ಸರ್ವಿಕ್ಸ್. ಆ್ಯಂಡ್ ಈ ಸರ್ವಿಕ್ಸ್ ಇಸ್ ದ ಪಾರ್ಟ್ ವಿಚ್ ಈಸ್ ಮೋಸ್ಟ್ ಕಾಮನ್, ಅಂದರೆ ಹೊರಗಡೆ ದೇ ಕ್ಯಾನ್ ಬಿ ಇನ್ಫೆಕ್ಷನ್ಸ್ ಆ್ಯಂಡ್ ಅದರ್ ಥಿಂಗ್, ಅಲ್ಲಿಂದ ದೇರ್ ಮೇ ಬಿ ಅ ಚಾನ್ಸ್ ಆಫ್ ಡೆವಲಪಿಂಗ್ ಕ್ಯಾನ್ಸರ್. ಸೊ ಸರ್ವೈಕಲ್ ಕ್ಯಾನ್ಸರ್ ಯಾಕೆ, ವೈ ಇಟ್ ಹ್ಯಾಪನ್ಸ್? ಇಟ್ ಕ್ಯಾನ್ ಹ್ಯಾಪನ್ ಮೋರ್ ವೆನ್ ದಿರ್ ಇಸ್ ಇನ್ಫೆಕ್ಷನ್ಸ್, HPV ಇನ್ಫೆಕ್ಷನ್ ಅಂತ ಹೇಳ್ತೇವೆ, ವೈರಸ್ ಇನ್ಫೆಕ್ಷನ್. ಸೊ ಇಟ್ಸ್ ಅ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್. ಸೊ ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಹ್ಯೂಮನ್ HPV ವಿಚ್ ಕಾಸಸ್ ಕ್ಯಾನ್ಸರ್, more than 99% of the cervical cancer is by the HPV infection. ಅಂದ್ರೆ ಯೂರಿನರಿ ಇನ್ಫೆಕ್ಷನ್ಸ್. ಯೂರಿನರಿ ಇನ್ಫೆಕ್ಷನ್ ಅಲ್ಲ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಇಸ್ ವೆನ್ ಅ ಫೀಮೇಲ್, ಹೆಂಗಸು ಗಂಡಸು ಜೊತೆ there is a sexual intercourse, ಆವಾಗ there may be HPV infection spread from the male partner to the female partner. Or it can be any other ways. So ಆ HPV virus, it colonizes cervix ಏರಿಯಾದಲ್ಲಿ and it causes infection, and this it will not happen immediately, ತಕ್ಷಣ ಆಗಲ್ಲ. ಅದು ಕ್ಯಾನ್ಸರ್ ಡೆವಲಪ್ ಆಗೋಕ್ಕೆ ಇಟ್ ಮೇ ಟೇಕ್ 10 to 15 to 20 years. ಸೊ ದ ಇನ್ಫೆಕ್ಷನ್ ವುಡ್ ಹ್ಯಾವ್ ಹ್ಯಾಪನ್ ಎಟ್ ಮಚ್ ಅರ್ಲಿಯರ್, ಎಟ್ ಯಂಗರ್ ಏಜ್, 20 ವರ್ಷಕ್ಕಾಗಿರ್ಬೋದು, 15 ವರ್ಷಕ್ಕಾಗಿರ್ಬೋದು, 21 ವರ್ಷ ನಂತರ ಆಗಿರ್ಬೋದು. ಸೊ ಯೂಶ್ವಲಿ ಯಾರಿಗೆ ಫಸ್ಟ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆಗುತ್ತೆ, ಇಫ್ ದಟ್ ಏಜ್ ತುಂಬ ಬೇಗನೆ ಇದೆ, ಅವರಿಗೆ ಚಾನ್ಸಸ್ ಆಫ್ ಡೆವಲಪಿಂಗ್ ಸರ್ವೈಕಲ್ ಕ್ಯಾನ್ಸರ್ ಈಸ್ ಹೈಯರ್. ಯಾಕೆಂದರೆ HPV ಇನ್ಫೆಕ್ಷನ್ ಆಗುವ ಚಾನ್ಸಸ್ ಜಾಸ್ತಿ ಒಂದು. ಇನ್ನೊಂದು, ಇಫ್ ದೇ ಹ್ಯಾವ್ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್, ಅಗೇನ್ they may have a multiple sexual partners, so the chances of having HPV again virus infection is higher. ಪುನಃ ಅದರಿಂದನೂ the chances of developing cancer or developing this infection, colonization is higher. Then ಇವಾಗ ಇನ್ನೊಂದು ನಾವು ನೋಡ್ತೇವೆ, ನಾನು ಹೇಳಿದೆ ರೂರಲ್ ಪಾಪ್ಯುಲೇಷನ್ ಯಾಕೆ ಜಾಸ್ತಿ? ಯೂಶ್ವಲಿ ರೂರಲ್ ಪಾಪ್ಯುಲೇಷನಲ್ಲಿ ಯಾಕೆ ಜಾಸ್ತಿ ಅಂದರೆ ಜನರಲ್ಲಿ ತುಂಬ ಬಡವರು, ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಸ್ವಲ್ಪ ಕಮ್ಮಿ, ಸೊ ಅವರಿಗೆ ಆಸ್ಪತ್ರೆಗೆ ಹೋಗೋಕ್ಕೆ ಅಷ್ಟು ಅನುಕೂಲ ಇರೋಕ್ಕಿಲ್ಲ. ಸೊ ಅವರಿಗೆ ಇನಿಷಿಯಲಿ ಸ್ಕ್ರೀನಿಂಗ್ ಅಂತ ಇರುತ್ತೆ, ಆ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಲ್ಲ ಆಗ್ಬೋದು, ಅದರಿಂದ ಅಡ್ವಾನ್ಸ್ಡ್ ಸ್ಟೇಜ್ ಅವರಿಗೆ ಗೊತ್ತಾಗುತ್ತೆ ಕಾಯಿಲೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ, ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.